ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪೋಡಿ ಮಸಾಲ ಅಂದರೆ ಇಡ್ಲಿ ಮೇಲೆ ತುಪ್ಪ ಅಥವಾ ಬೆಣ್ಣೆ ಹಾಕಿ ಪೌಡ್ರ್ ಉದಿಸ್ಕೊಡ್ತಾರೆ ನೋಡ್ರಿ, ಚಟ್ನಿ ಪುಡಿ. ದೋಸೆಗೂ ಹಾಕ್ಬೋದು, ಹಾಗೆ ಊಟಕ್ಕೂ ಕೂಡ ಇದನ್ನು ಬಳಸ್ಬೋದು. ಅಂದರೆ ಯೂನಿವರ್ಸಲ್ ಚಟ್ನಿ ಪುಡಿ ಅಥವಾ ಪೋಡಿ ಮಸಾಲವನ್ನು ಒಮ್ಮೆ ಮಾಡಿಟ್ಕೊಂಡ್ರೆ ತಿಂಗಳವರೆಗೂ ಬಳಸ್ಬೋದು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪೋಡಿ ಮಸಾಲವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಸೊ ಅದಕ್ಕೆ ಬೇಕಾಗಿದ್ದೇನು ಅಂತ ಹೇಳಿದ್ರೆ, 4 ಚಮಚೆ ಉದ್ದಿನಬೇಳೆ, 6 ಚಮಚೆ ಕಡಲೆಬೇಳೆ, 6 ಚಮಚೆ ಉದ್ದಿನಬೇಳೆ, 2 ಚಮಚೆ ತೊಗರಿಬೇಳೆ, ಒಂದು 5 ಚಮಚೆ ಎಳ್ಳು, 1 ಸ್ಪೂನು ಕರಿಮೆಣಸು, ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ಏನು ಮಾಡಿದ್ದೇನೆ ಅಂದರೆ ತುರಿದಿಟ್ಕೊಂಡಿದ್ದೀನಿ. ಇಲ್ಲೊಂದು ಸ್ಪೂನ್ ತೊಗೊಂಡಿದ್ದೇನೆ. ಸೊ ಆ ಸ್ಪೂನಲ್ಲೇ ನಾನು ಎಲ್ಲವನ್ನು ಅಳತೆ ಮಾಡ್ಕೊಂಡಿರೋದು. ಹಾಗೆ ಜೊತೆಗೆ ಕರಿಬೇವು ಬೇಕು, ಉಪ್ಪು ಬೇಕು. ಇದು ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣನ್ನು ಹಾಕದೆ ಮಾಡುವಂತಹ ಪೋಡಿ ಮಸಾಲ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಹುಣಸೆ ಹಣ್ಣು ಬೆಳ್ಳುಳ್ಳಿಯನ್ನು ಬಳಸಿ ಮಾಡೋದು, ಅದು ಒಂದು ರೀತಿಯ ರುಚಿ ಬರುತ್ತೆ, ಇದೊಂದು ರೀತಿ ರುಚಿ ಬರುತ್ತೆ. ಸೊ ಇಷ್ಟು ಸಾಮಗ್ರಿಗಳನ್ನು ತೆಗೆದುಕೊಂಡ ನಂತರ ಇವೆಲ್ಲವನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೈ ಮಾಡಬೇಕು. ಕರಿಬೇವು ನೀವು ಜಾಸ್ತಿ ತಗೊಂಡ್ರೂ ತೊಂದರೆ ಇಲ್ಲ. ಹಾಗೆ ಒಣಮೆಣಸು, ನಾನಿಲ್ಲಿ ಮೆಣಸನ್ನು ಬಳಸ್ತಾ ಇಲ್ಲ, ಬದಲಾಗಿ ಮಾಡಿಟ್ಕೊಂಡಿರ್ತಕ್ಕಂತಹ ಖಾರದ ಪುಡಿಯನ್ನೇ ಏನು ಮಾಡ್ತಿದ್ದೇನೆ ಅಂದರೆ ಪೋಡಿ ಮಸಾಲ ಮಾಡಲಿಕ್ಕೆ ಬಳಸ್ತಾ ಇದ್ದೀನಿ. ಹೀಗೆ ಲೋ ಫ್ಲೇಮಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಬೇಳೆಗಳನ್ನು ಹುರ್ಕೋಬೇಕು. ಹಾಗೆ ವಿಡಿಯೋ ನೋಡ್ತಾ ಇರೋರು ಈ ಪೋಡಿ ಮಸಾಲದ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲನ್ನು ನೋಟಿಫಿಕೇಷನ್ ಓಕೆ ಮಾಡಿದರೆ ನಾವು ಮಾಡ್ತಕ್ಕಂತಹ ಅಡುಗೆ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಸೊ ಈ ರೀತಿ ಕಡಲೆಬೇಳೆ ಹೊಂಬಣ್ಣ ಬರೋವರೆಗೂ ಕೂಡ ಲೋ ಫ್ಲೇಮಲ್ಲಿ ಏನು ಮಾಡಿರಿ ಅಂದರೆ ಹುರಿದುಕೊಳ್ಳಿ. ಇಲ್ಲಿ ನಾವು ಉತ್ತರ ಕರ್ನಾಟಕ ಮತ್ತು ಕರಾವಳಿ ಅಡುಗೆಗಳ ಬಗ್ಗೆ ವಿಡಿಯೋಗಳನ್ನು ಹಾಕ್ತಾ ಇದ್ದೇವೆ. ನೋಡಿ ಹೇಗಿದೆ ಅಂತ ಹೇಳಿ. ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಕಡಲೆಬೇಳೆ ಎಲ್ಲ ಹೊತ್ತು ಹೋಗಬಾರ್ದು. ಅದು ಹೊತ್ತು ಹೋಗಿಬಿಟ್ರೆ ಅದರದ್ದು ರುಚಿ ಏನಾಗುತ್ತೆ ಅಂತ ಹೇಳಿದ್ರೆ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕಡಲೆಬೇಳೆ ಹೊಂಬಣ್ಣ ಬರ್ತಿದ್ದ ಹಾಗೇ ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ತೊಗರಿಬೇಳೆ ಏನೇನು ಮಾಡಬೇಕು ಅಂತ ಹೇಳಿದ್ರೆ ಸೇರಿಸ್ಬೇಕು. ನಾವು 1 ಸ್ಪೂನ್ ಅಂದರೆ ನಾವೇನು ತಿಂಡಿ ತಿಂತೇವಲ್ಲ ಆ ಸ್ಪೂನಿಂದ ಅಳತೆ ಮಾಡಿ ತೆಗೆದುಕೊಂಡಿದ್ದೇನೆ. ಸರಿ ನೋಡಿ, ಸುಮಾರು ಕಡಲೆಬೇಳೆ ಫ್ರೈ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ ತೊಗರಿಬೇಳೆ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಆನಂತರ ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 3 ಬೇಳೆಗಳು ಚೆನ್ನಾಗಿ ಏನಾಗಬೇಕು ಅಂದರೆ ಫ್ರೈ ಆಗಬೇಕು. ಸೊ ಇದಿಷ್ಟು ಫ್ರೈ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು. ತುಂಬ ರುಚಿಯಾಗಿರುತ್ತೆ. ನಾವು ಬಿಸಿ ಬಿಸಿ ಇಡ್ಲಿ ಮೇಲೆ ತುಪ್ಪ ಹಾಕ್ಕೊಂಡು ಈ ಪುಡಿ ಉದುರಿಸ್ಕೊಂಡು ತಿಂತಾಯಿದ್ರೆ ಆಹಾ, ಆ ರುಚಿನೇ ಬೇರೆ. ಈಗ ಕರಿಬೇವನ್ನು ಮೊದಲಿಗೆ ಏನು ಮಾಡಿರಿ ಅಂದರೆ ಗರಿ ಆಗೋವರೆಗೂ ಫ್ರೈ ಮಾಡಿ. ಬೇರೆ ಎಲ್ಲದರ ಒಟ್ಟಿಗೆ ಕರಿಬೇವು ಹಾಕಿದರೆ ಅದು ಬೇಗ ಫ್ರೈ ಆಗೋದಿಲ್ಲ. ಇದನ್ನೂ ಕೂಡ ಲೋ ಫ್ಲೇಮಲ್ಲೇ ಏನು ಮಾಡಿ ಅಂದರೆ ಗರಿ ಆಗೋವರೆಗೂ, ಅಂದರೆ ಈಗ ಮುಟ್ಟಿದ್ರೆ ಒಡಿಬೇಕು, ಆ ರೀತಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಮೆಣಸಿನಕಾಳು. ಸೊ ಇಲ್ಲಿ ಮೆಣಸಿನಕಾಳಿನ ಪ್ರಮಾಣವನ್ನು ಕಡಿಮೆನಾದರೂ ಮಾಡ್ಕೊಳ್ರಿ, ಹೆಚ್ಚಾದರೂ ಮಾಡ್ಕೊಳ್ರಿ. ಯಾಕೆಂದರೆ ಮೆಣಸಿನಕಾಳು ಹೆಚ್ಚಾಯ್ತು ಅಂದರೆ ಕೆಂಪು ಮೆಣಸು ಅಥವಾ ಖಾರದ ಪುಡಿಯನ್ನು ಕಡಿಮೆ ಬಳಸಿ, ಖಾರ ಆಗುತ್ತೆ. ಒಣ ಕೊಬ್ಬರಿ ಹಾಕಿ ಅದು ಫ್ರೈ ಆಗಿದ್ದೆ ಕೊನೆಯದಾಗಿ ಎಳ್ಳನ್ನು ಹಾಕಿ, ಎಳ್ಳು ಚಟ್ಪಟ್ ಅಂತಿದ್ದಾಗೆ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಿ. ಇಲ್ಲಿ ನಾವು ಮಕ್ಕಳಿಗೆ ಕೊಡೋದಾದರೆ ಖಾರವನ್ನು ಕಡಿಮೆ ಮಾಡಿಕೊಡ್ಬೇಕು, ಮೆಣಸಿನಕಾಳು ಪ್ರಮಾಣ. ಜೊತೆಗೆ ಒಂಚೂರು ಬೆಲ್ಲವನ್ನು ಸೇರಿಸಿದ್ರು ಪರವಾಗಿಲ್ಲ. ಹಾಗೆ ಕೊನೆಯದಾಗಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಬಿಸಿ ಇರುವಾಗಲೇ ಮಿಕ್ಸಿಗೆ ಹಾಕೋದು ಬೇಡ. ಸ್ವಲ್ಪ ತಣ್ಣಗಾದ ಮೇಲೆ ನಾವೇನು ಮಾಡೋಣ ಅಂತ ಹೇಳಿದ್ರೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಏನು ಮಾಡಬೇಕು ಅಂದರೆ ಮಿಕ್ಸಿ ಮಾಡಬೇಕು.
ಇನ್ನು ಇಲ್ಲಿ ಇನ್ನೊಂದು ಏನು ಮರೆತೆ ಅಂತ ಹೇಳಿದ್ರೆ, ನಾವು ಬೆಳ್ಳುಳ್ಳಿ ಹಾಕದೇ ಇರೋದ್ರಿಂದ ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಂಗಿನ ಪುಡಿಯನ್ನು ಬಳಸಬೇಕು. ಇಂಗಿನ ಪುಡಿಯನ್ನು ಇದರಲ್ಲೇ ಹಾಕಿ ಮಿಕ್ಸ್ ಮಾಡಿಕೊಂಡ್ರೂ ನಡೆಯುತ್ತೆ, ಅಥವಾ ರುಬ್ಬುವಾಗ ಹಾಕ್ಕೊಂಡ್ರೂ ನಡೆಯುತ್ತೆ. ಈ ರೀತಿ ಇಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ನೋಡಿ ಈ ರೀತಿ ಕರಿಬೇವು ಮುಟ್ಟಿದರೆ ಚೂರಾಗಬೇಕು. ಮಿಕ್ಸಿಗೆ ಹಾಕ್ಕೊಂಡು ಒಂದು ಸಾರಿ ಗಿರ್ ಅನ್ನಿಸ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಉಪ್ಪನ್ನು ಹಾಕ್ಕೊಳ್ಳಿ. ನಾ ಇದಕ್ಕೆ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ, ಮೆಣಸಿನಕಾಯಿ ಬದಲಾಗಿ. ಈಗ ಗೀ ಪುಡಿ ಮಸಾಲೆ ಏನಾಗ್ತದೆ ತಯಾರಾಗುತ್ತದೆ. ಇದನ್ನು ಮಸಾಲೆ ಮಾಡ್ತಾ ಇದ್ದರೆ ಇಡೀ ಮನೆಯೇ ಗಮ್ ಅಂತ ಪರಿಮಳ ಬರುತ್ತೆ. ನೋಡಿ ಇಷ್ಟ ಆಗಿದೆ. ಉಪ್ಪು ಹಾಕೋದನ್ನು ಮರ್ತಿದ್ದೆ. ಸೊ ಹಾಗಾಗಿ ಸೆಕೆಂಡ್ ರೌಂಡಿಗೆ ನಾನೇನು ಮಾಡ್ತಾಯಿದ್ದೇನೆ, ಉಪ್ಪು ಹಾಕಿ ಮತ್ತೊಂದು ಸರಿ ರುಬ್ಕೊಳ್ತಾ ಇದ್ದೇನೆ. ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ತಿನ್ಬೋದು. ಅಂದರೆ ಒಂದು ರೀತಿದು ಯೂನಿವರ್ಸಲ್ ಚಟ್ನಿ ಪುಡಿ, ಎಲ್ಲದಕ್ಕೂ ಸೈ. ನೋಡಿ ಈ ರೀತಿ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಬಳಸಿದರೆ ಜಾಸ್ತಿ ರೆಡ್ಡಿಶ್ ಆಗಿ ಕೆಂಪಾಗಿ ಕಾಣ್ತಾ ಇದೆ. ನಾವಿಲ್ಲಿ ಜವಾರಿ ಬ್ಯಾಡಗೆ ಮೆಣಸಿನ ಖಾರದ ಪುಡಿಯನ್ನು ಉಪಯೋಗಿಸಿರೋದ್ರಿಂದ ಮೀಡಿಯಮ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ ಕಲರ್ ಬಂದಿದೆ. ಸೊ ಮಿಕ್ಸಿಯಿಂದ ತೆಗೆದ ಮೇಲೆ ಸ್ವಲ್ಪ ಹೊತ್ತು ಅದನ್ನು ಆರಲಿಕ್ಕೆ ಬಿಡಿ. ಅಂದರೆ ಬಿಸಿ ಇರುವಾಗಲೇ ಬಾಕ್ಸಿಗೆ ತುಂಬಬೇಡಿ. ಈ ರೀತಿ ಒಂದು ಗಾಜಿನ ಭರಣಿಯಲ್ಲಿ ತುಂಬಿಟ್ಕೊಂಡ್ರೆ ಬೇಕಾದಾಗೆಲ್ಲ ಬಳಸ್ಬೋದು. ಮಿನಿ ಇಡ್ಲಿಗೆ ಒಗ್ಗರಣೆ ಕೊಟ್ಟು ಈ ಪುಡಿ ಮಸಾಲೆ ಹಾಕಿ ಫ್ರೈ ಮಾಡಿದರೆ ಸಖತ್ ಟೇಸ್ಟಿಯಾಗಿರ್ತದೆ. ಮಕ್ಕಳಂತೂ ಏನು ಮಾಡ್ತಾರೆ ಅಂದರೆ ಖುಷಿಪಟ್ಟು ತಿಂತಾರೆ. ಎಲ್ಲರಿಗೂ ಥ್ಯಾಂಕ್